ಗಡಿ ತಾಲೂಕು ಔರಾದ್ ಅಂದಾಗ ಎಲ್ರಿಗೂ ಥಟ್ ಅಂತ ನೆನಪಾಗುವುದು ಉದ್ಭವಲಿಂಗ ಶ್ರೀ ಅಮರೇಶ್ವರ ದೇವಸ್ಥಾನ. ಹಾಗಿದ್ರೆ ಬನ್ನಿ ತಿಳಿಯೋಣ ಅಮರೇಶ್ವರ ದೇವರ ಇತಿಹಾಸ ಮತ್ತು ಮಹಿಮೆಯನ್ನ ಕೇವಲ ಒಂದು ನಿಮಿಷದಲ್ಲಿ. 10ನೇ ಶತಮಾನದ ದೇವಾಲಯದ ಆವರಣ ಮತ್ತು ಶಾಲೆಯಲ್ಲಿ ದೊರೆತ ಶಾಸನಗಳ ಪ್ರಕಾರ ಅವರವಾಡಿ, ಅಮರೇಶ್ವರವಾಡಿ ಮತ್ತು ಅಮರವಾಡಿ ಹೀಗೆ ಅವರಾದಿ ಔರಾದ್ ಅಂತ ಹೆಸರು ಬದಲಾಗಿದೆ. ದಟ್ಟ ಅರಣ್ಯವಾಗಿದ್ದ ಪ್ರಸ್ತುತ ದೇವಸ್ಥಾನ ಲೋಕ ಕಲ್ಯಾಣಕ್ಕಾಗಿ ಹಿಂದೆ ಋಷಿ ಮುನಿಗಳ ತಪಸ್ವಿನ ಸ್ಥಾನವಾಗಿತ್ತು. ಇಂತಹ ಸ್ಥಳದಲ್ಲಿ ಗೋಮಾತೆ ಹುತ್ತಿನ ಮೇಲೆ ಸ್ವಯಂ ಹಾಲು ಬಿಡುತ್ತಿರುವುದನ್ನು ಗಮನಿಸಿದಾಗ ಒಳಗಡೆ ಉದ್ಭವಲಿಂಗ ಪತ್ತೆಯಾಗಿದ್ದು ಈ ಕುರಿತು 10ನೇ ಶತಮಾನದ ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಇಲ್ಲಿನ ಶಿವಲಿಂಗ ಹೊರ ಜಗತ್ತಿಗೆ ಗೊತ್ತಾಗಿದ್ದು ತುಂಬಾ ರೋಚಕ. ಪಟ್ಟಣದ ಸಮೀಪದ ಯನಗುಂದ ಗ್ರಾಮದ ಆಕಳುಗಳು ಪ್ರತಿದಿನ ಮೈಯಲು ಕಾಡಿಗೆ ಹೋಗ್ತಿದ್ವು. ಆದರೆ ಒಂದು ಆಕಳು ಕಾಡಿನಿಂದ ಮನೆಗೆ ಬಂದಾಗ ಅದರ ಕೆಚ್ಚಲಿನ ಹಾಲು ಪ್ರತಿದಿನ ಖಾಲಿಯಾಗ್ತಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ರೈತ ಒಂದಿನ ಆಕಳ ಹಿಂದೆ ಕಾಡಿನೊಳಗೆ ಹೋದ. ಆಕಳು ಎಂದಿನಂತೆ ಹುತ್ತಿನ ಮೇಲೆ ನಿಂತಾಗ ಹಾಲು ರಂಧ್ರದ ಮೂಲಕ ಒಳಗೆ ಹೋಗುತ್ತಿದ್ದು. ಆಶ್ಚರ್ಯಚಕಿತನಾದ ರೈತ ಒಳಗೇನಿದೆ ಅಂತ ನೋಡಿ ಹುತ್ತ ಅಗೆಲು ಪ್ರಾರಂಭಿಸಿದ್ದ. ಆಗ ಸಿಕ್ಕಿದ್ದೆ ಶ್ರೀ ಉದ್ಭವಲಿಂಗ ಅಮರೇಶ್ವರ ಲಿಂಗ. ಹಾಗಾಗಿ ಅಂದಿನಿಂದ ಇಂದಿನವರೆಗೆ ಶ್ರೀ ಉದ್ಭವಲಿಂಗ ಅಮರೇಶ್ವರ ಮಹಿಮಾ ಸಾಕಷ್ಟಿದೆ.